ಕೇರಳ ಸರ್ಕಾರ ಯಾಕೆ ಪ್ರೆಷರ್ ಹಾಕುತ್ತೆ ಅಂದರೆ, ಆನೆ ತುಳಿತಕ್ಕೆ ಸತ್ತೋದನಿಗೆ ಕಾಂಪನ್ಸೇಷನ್ ಕೊಡೋರು ನಾವು ಪ್ರೆಷರ್ ಹಾಕಿದರೆ ನಮ್ಮ ಜನಕ್ಕೆ ಅಲ್ಲಿ ನೆಲೆಯನ್ನು ಕೊಡ್ತಾರೆ, ಸರ್ಕಾರಿ ಭೂಮಿ ಇದ್ರೂ ಕೂಡ ಅಲ್ಲೇ ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದನ್ನು ಅವರಿಗೆ ಅರ್ಥವಾಗಿದೆ. ಸಿದ್ದರಾಮಯ್ಯನವರಂತಹ ಒಬ್ಬರು ಪುಕ್ಕಲ ಚೀಫ್ ಮಿನಿಸ್ಟರ್ ಇರೋವರೆಗೂ ಕೂಡ ಇಂಥದಕ್ಕೆ ಅವಕಾಶ ಇದೆ ಅಂತ ಅವರಿಗೂ ಚೆನ್ನಾಗಿ ಗೊತ್ತು. ನಿನ್ನೆ ಹುಣಸೂರಿನಲ್ಲಿ ಮಧ್ಯಾಹ್ನದ ಸಂದರ್ಭದಲ್ಲಿ ರಶೀದ್ ಅವರಿಗೆ ಸೇರಿದಂಥ ಚಿನ್ನ ಬೆಳ್ಳಿ ಅಂಗಡಿಗೆ ಬಂದೂಕುದಾರಿಗಳು ಮುಸುಕುದಾರಿಗಳು ನುಗ್ಗಿ 5 ಕೋಟಿಗಿಂತ ಹೆಚ್ಚು ಮೌಲ್ಯದ ಚಿನ್ನ ಬೆಳ್ಳಿ ವಜ್ರವನ್ನು ದರೋಡೆಯನ್ನು ಮಾಡಿಕೊಂಡು ಹೊರಟು ಹೋಗಿದ್ದಾರೆ. ನಮ್ಮಲ್ಲಿ ಹಗಲು ದರೋಡೆ ಅಂತ ಹೇಳ್ತಾರೆ. ಹಗಲು ದರೋಡೆಗೆ ನಮ್ಮ ಮೈಸೂರಿನಲ್ಲಿ ಆಗಿಂದಾಗ್ಗೆ ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ರವರೆಗೂ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಪೊಲೀಸ್ ಇಲಾಖೆ ಬಗ್ಗೆ ಆಗಲಿ, ಅಧಿಕಾರಿಗಳ ಬಗ್ಗೆ ಆಗಲಿ, ಕಾನೂನು ಸುವ್ಯವಸ್ಥೆಗಾಗಲಿ ಯಾವುದೇ ಬೆಲೆ ಇಲ್ಲದೆ ಇದ್ದಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, 2015ರಲ್ಲಿ ರಾಜು ಮರ್ಡರ್ ಕೇಸ್ ಆಯಿತು. ಆಗ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರು ಭಾಳ ಕಾರ್ಯದಕ್ಷತೆಯಿಂದ ನಡ್ಕೊಂಡು ಮೈಸೂರು ಪೊಲೀಸರು ಅಬಿದ್ ಪಾಷನನ್ನು ಹಿಡಿದ್ರು. ಆದರೆ ಅಬಿದ್ ಪಾಷನ್ ಮೇಲೆ ಚಾರ್ಜ್ ಶೀಟ್ ಹಾಕೋಕ್ಕೆ 90 ದಿನ ಕಳೆದ್ರೂ ಕೂಡ ಇವರು ಮೀನಾಮೇಷ ಎಣಿಸಿ ಅಬಿದ್ ಪಾಷಗೆ ಬೇಲ್ ಸಿಗುವಂತೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅವಕಾಶ ಮಾಡಿಕೊಡ್ತು. ಇವತ್ತು ಅಬಿದ್ ಪಾಷ ಓಡಾಡ್ಕೊಂಡಿದ್ದಾನೆ. ಅದಾದ ನಂತರ DC ಶಿಖಾ ಅವ್ರ ಮೇಲೆ ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಅವಾಚ್ಯ ಪದಗಳಿಂದ ನಿಂದಿಸಿದ್ರು ಕೂಡ ಮರಿಗೌಡ ಅರೆಸ್ಟೇ ಆಗಲಿಲ್ಲ. ಹಾಗೆ ಇಲ್ಲಿದ್ದಂಥ ರೀಜನಲ್ ಕಮಿಷನರು ರಶ್ಮಿ ಮಹೇಶ್ ಅವ್ರ ಮೇಲೆ ಆಕ್ರಮಣ ಆಯಿತು, ಚಪ್ಪಲಿನಲ್ಲಿ ಹೊಡೆಯುವಂಥ ಕೆಲಸ ಆಯಿತು. MK ಗಣಪತಿ ಅವ್ರದ್ದು ಇಲ್ಲೇ ಕೊಡಗಲ್ಲಿ ಅವ್ರದ್ದು ಅನುಮಾನಾಸ್ಪದವಾಗಿ ಸಾವಾಯಿತು. ಈ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿತ್ತು ಮೊದಲನೇ ಟರ್ಮಲ್ಲಿ. ಈಗ 2ನೇ ಟರ್ಮಿಗೆ ಬಂದರೆ ಮೈಸೂರಿನಲ್ಲಿ ಕೆಮಿಕಲ್ ಡ್ರಗ್ಸ್ದು ಫ್ಯಾಕ್ಟ್ರಿ ನಡೆಯುತ್ತೆ. ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅಂಗಡಿನ ಸೀಸ್ ಮಾಡ್ತಾರೆ. ರಿಂಗ್ ರೋಡಿಗೆ ಅಂಟ್ಕೊಂಡಿರೋ ಜಾಗದಲ್ಲಿ ಅಂಗಡಿ ನಡೀತಾ ಇದೆ. ಆದರೆ ಇಲ್ಲಿನ ಲೋಕಲ್ ಪೊಲೀಸಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಇಂಟೆಲಿಜೆನ್ಸ್ ಅವರು ಅದಕ್ಕೆ ಮಾಹಿತಿ ಕೊಟ್ಟಿಲ್ಲ, ಅಥವಾ ಅವ್ರಿಗೆ ಗೊತ್ತಿದ್ರೂ ಕೂಡ ಆಳುವ ಸರ್ಕಾರ ಅವ್ರ ಪರನೇ ಇದೆ ಅಂತೇಳಿ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡಿದ್ರು ಅಂತೇಳಿ ನಮಗೆ ಅನುಮಾನ ಕಾಡುತ್ತೆ. ಈಗ ಹುಣಸೂರಿನಲ್ಲಿ ಹಗಲು ದರೋಡೆ ಆಗಿದೆ. ಇತ್ತೀಚೆಗೆ ಕಾರ್ತಿಕ್ ಅನ್ನೋ ಹುಡುಗನ್ನು ಅಟ್ಟಾಡಿಸಿ ಕೊಂದರು. ಕೊನೆಗೆ ಕಾರ್ತಿಕ್ನ ಸಹಚರನನ್ನು ಕೊಂದರು. ಹೀಗೆ ಒಂದು ಹಿಂದೆ ಒಂದು ದಾಳಿಗಳಾಗ್ತಾ ಇದೆ. ದಸರಾ ನಡೀತಾ ಇದೆ. ದಸರಾ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಎಕ್ಸಿಬಿಷನ್ ಗ್ರೌಂಡಲ್ಲಿ ಹಕ್ಕಿಪಿಕ್ಕಿ ಜನಾಂಗಕ್ಕೆ ಸೇರಿದಂಥ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗುತ್ತೆ. ಮುಖ್ಯಮಂತ್ರಿಗಳು ಮಾತಾಡಲ್ಲ, ಹೋಮ್ ಮಿನಿಸ್ಟ್ರು ಮಾತಾಡಲ್ಲ, ದಲಿತ ಸಮಾಜಕ್ಕೆ ಸೇರಿದಂಥ ಬಾಲಕಿ ಬಗ್ಗೆನೂ ಕೂಡ ಒಂದು ಧ್ವನಿ ಎತ್ತೋರ ಗತಿ ಇಲ್ದಂಗೆ ಆಗೋಗುತ್ತೆ. ಅಂದರೆ ಇವತ್ತು ಪರಿಸ್ಥಿತಿ ಏನು ಸೃಷ್ಟಿಯಾಗಿದೆ, ಏನು ಬೇಕಾದ್ರೂ ನಡೀಲಿ, ನಾನು ಕುರ್ಚಿನಲ್ಲಿ ಭದ್ರವಾಗಿ ಕೂತ್ಕೊಂಡಿರೋಣ ಅಂತ ಸಿದ್ದರಾಮಯ್ಯನವ್ರು ಅಂದ್ಕೊಂಡಿದ್ದಾರೆ. DK ಅವರು ಕುರ್ಚಿನ ಎಳಿಬೇಕು, ಸಿದ್ದರಾಮಯ್ಯನವ್ರು ಕುರ್ಚಿನಲ್ಲೇ ಇರಬೇಕು. ಇದರ ಆಚೆಗೆ ಇವತ್ತು ರಾಜ್ಯದಲ್ಲಿ ಇನ್ನೇನೂ ನಡೀತಾ ಇಲ್ಲ. ಅಧಿಕಾರದಲ್ಲಿ ಉಳ್ಕೊಳ್ಳುವಂತಹ ಒಂದು ಪ್ರಯತ್ನ ಬಿಟ್ಟರೆ ಏನಿಲ್ಲ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಮೈಸೂರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ, ಭದ್ರತೆಯನ್ನು ಕೊಡಬೇಕು. ಈಗ ಕ್ರಿಸ್ಮಸ್ ಹಾಲಿಡೇಸ್ ಇದ್ದು ಜನಜಂಗುಳಿ ಇರುವಂಥ ಸಂದರ್ಭದಲ್ಲಿ ಹುಣಸೂರಿನಲ್ಲಿ ಈ ರೀತಿ ದರೋಡೆ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಕಾನೂನು ಸುವ್ಯವಸ್ಥೆ ಅಥವಾ ಪೊಲೀಸ್ ಇಲಾಖೆಗೆ ಯಾರು ಅಂಜ್ತಾ ಇಲ್ಲ. ಯಾಕೆಂದರೆ ಪೊಲೀಸ್ ಇಲಾಖೆನೂ ಕೂಡ ಇವತ್ತು ಸಂತ್ರಸ್ತರ ಪಟ್ಟಿನಲ್ಲಿದೆ. ಈ MLAಗಳಿಗೆ, ಈ ಮಂತ್ರಿಗಳಿಗೆ ಅವರ ಮೀಟ್ರನ್ನ ತುಂಬಿ ಲಕ್ಷಾಂತರ ರೂಪಾಯಿ ಅವರ ಪೋಸ್ಟಿಂಗಿಗೆ ದುಡ್ಡು ಕೊಟ್ಟು, ರಿನ್ಯೂವಲ್ಗೆ ದುಡ್ಡು ಕೊಟ್ಟು ಅವರು ಹೈರಾಣಾಗಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಸರ್, ನಿನ್ನೆ ಘಟನೆಗೆ ಸಂಬಂಧಪಟ್ಟಂತೆ ಸರ್, ಈ ಹಿಂದೆ ಕೂಡ ಮೈಸೂರು ವಿದ್ಯಾರಣ್ಯಪುರಮಲ್ಲಿ ಒಬ್ಬನ ಹತ್ಯೆ ಮಾಡಿ ಚಿನ್ನಾಭರಣ ಕದ್ದು ಹೋಗ್ತಿದ್ರು. ಈ ಥರದಲ್ಲಿ ಏನು ಯಾರಿಗೂ ಭಯ ಅನ್ನೋದೇ ಇಲ್ವಾ ಸರ್ ಅಂತ ನಿನ್ನೆ ಕೂಡ ಆ ಥರದ ಇನ್ಸಿಡೆಂಟ್ ಆಗ್ತಿದೆ. ಗನ್ ತೋರಿಸಿದ್ದಾರೆ ಸರ್. ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಾರ್ಯದಕ್ಷ ಇಲಾಖೆ ಅದು. ಈ ಇಲಾಖೆಗೆ ನೀವು ಫ್ರೀ ಹ್ಯಾಂಡ್ ಕೊಡ್ತು ಅಂತಂದರೆ 24 ಅವರ್ಸಲ್ಲಿ ಮೈಸೂರನ್ನ ಇಡೀ ಎಂಟೈರ್ ಮೈಸೂರನ್ನ ಕ್ಲೀನಪ್ ಮಾಡಿಬಿಡ್ತಾರೆ ಇವರು. ಯಾಕೆಂದರೆ ಇಲ್ಲೊಂದು ಸಾಮೂಹಿಕ ಅತ್ಯಾಚಾರ ನಡೆದಾಗ ಅಲ್ಲಿ ಬಿದ್ದಂಥ ಒಂದು ಬಸ್ ಟಿಕೆಟ್, ಒಂದು ಬೀಡಿಯ ಸಿಪ್ಪೆಯನ್ನು ಹಿಡ್ಕೊಂಡೋಗಿ ಟ್ರೇಸ್ ಮಾಡಿ ಬಂದರು. ಇಲ್ಲೇ ಈಗ ACP ಶಿವಶಂಕರ್ ಇದ್ದಾರೆ, ಎನ್ಕ್ವೈರಿ ಆಫೀಸರ್ ಆಗಿದ್ದರು, ಟ್ರೇಸ್ ಮಾಡ್ತಾರೆ. ಪೊಲೀಸರಿಗೆ ದಕ್ಷತೆ ಇದೆ. ನೀವು ಪೊಲೀಸರು ಇವತ್ತು ಅವರು ಸಂತ್ರಸ್ತರಾಗಿ ಹೋಗಿದ್ದಾರೆ. ಅವರು ಈ MLAಗಳ ಈ ಕಾಟ ತಡ್ಕೊಳಕ್ಕಾಗ್ತಿಲ್ಲ, ಮಂತ್ರಿಗಳ ಕಾಟ ತಡ್ಕೊಳಕ್ಕಲ್ಲ. ಪೋಸ್ಟಿಂಗಿಗೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಇಸ್ಕೊಂಡು ಅವರಿಗೆ ಇವ್ರದ್ದು
ಇವರಿಗೆ ತುಂಬಿರ್ತಾರಲ್ಲ ಅದನ್ನು ಅವರು ಮತ್ತೆ ವಾಪಸ್ಸು ಪಡ್ಕೊಳ್ಳೋದು, ಮತ್ತು ಇನ್ನೊಂದು ಸರಿ ರಿನ್ಯೂವಲ್ ಚಾರ್ಜಸ್ ಕೊಡೋದಕ್ಕೆ ಮತ್ತೆ ಜೋಳಿಗೆ ತುಂಬಿಸ್ಕೊಳ್ಳೋದು, ಇದರಲ್ಲಿ ಅವರು ಸುಸ್ತಾಗಿ ಹೋಗಿದ್ದಾರೆ. ಹಾಗಾಗಿ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪೊಲೀಸ್ ಇಲಾಖೆ ಬಗ್ಗೆ ನಾನು ಹೇಳಲ್ಲ, ಆದರೆ ಆಳುವವರು ಸರಿ ಇದ್ದರೆ ಪೊಲೀಸ್ ಇಲಾಖೆ 24 ಗಂಟೆನೇ ಈ ಪರಿಸ್ಥಿತಿ ಸರಿ ಮಾಡ್ತಾರೆ. ಕೂಡ ಡೆಕ್ಸ್ ಫ್ಯಾಕ್ಟರಿ ಪತ್ತೆಯಾಗಿ ಪೊಲೀಸರನ್ನು ಅಮಾನತು ಮಾಡಿದ್ದಾರೆ. ನೀವು ನೋಡಿ, ಬೆಂಗಳೂರಿನಲ್ಲಿ RCB ಗೆದ್ದಾದ ನಂತರ ಕಾಲು ತುಳಿತಕ್ಕೆ ಒಳಗಾದ ಕೂಡಲೇ ಪೊಲೀಸ್ ಕಮಿಷನರ್ನೇ ಸಸ್ಪೆಂಡ್ ಮಾಡಾದ್ಮೇಲೆ ಅಂಥ ಒಬ್ಬ ಮೋಸ್ಟ್ ಎಫಿಷಿಯೆಂಟ್ ಆಫೀಸರು ಬಿ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿ ಉಳಿದ DCPಗಳನ್ನು ಸಸ್ಪೆಂಡ್ ಮಾಡಿದ್ಮೇಲೆ ಈ ಸರ್ಕಾರ ಹೆಂಗೆ ನಡ್ಕೊಳ್ತಿದೆ ಅಂತ ಇವತ್ತು ಇಲಾಖೆಗೂ ಗೊತ್ತಾಗಿದೆ. ಯಾವ ಅಧಿಕಾರಿಗಳು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈ ಸರ್ಕಾರ ತೊಲಗೋಗ್ಲಿ ಅಂತ ಕಾಯ್ತಾರೆ, ಆದರೆ ಏನು ಮಾಡ್ತೀರಿ, ಜನ 5 ವರ್ಷ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಹಲ್ಲು ಕಚ್ಕೊಂಡು ತಡ್ಕೊಳ್ಬೇಕಾದ ಸ್ಥಿತಿ ಬಂದಿದೆ. ಸರ್, ಈ ಡ್ರಗ್ಸ್ ಮುಟ್ಟುಗೋಲು ಹಾಕಲಿಕ್ಕೆ ಸರ್, ಈಗ ಬೆಂಗಳೂರಲ್ಲಿ 400 ಕೋಟಿ ರೂಪಾಯಿ, ಇದು ಮೈಸೂರು 400 ಕೋಟಿ ರೂಪಾಯಿ ಅಷ್ಟು ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ ಸರ್. ಈಗ ಬೆಂಗಳೂರು ಸರ್ದಿ ಸರ್, ಏನು ಯುವ ಜನತೆಯನ್ನ ಈ ರೀತಿ ದುಷ್ಪರಿಣಾಮ ಬೀರಲಿಕ್ಕೆ ಕಾರಣೀಭೂತರಾಗ್ತಿದ್ದಾರೆ, ಅಂತರ ವಿರುದ್ಧ ಕಠಿಣ ಕ್ರಮ ಯಾಕೆ ಆಗ್ತಿಲ್ಲ ಅಂತ ಸರ್? ನೋಡಿ, ಒಂದು ದೇಶವನ್ನು, ಒಂದು ಜನಾಂಗವನ್ನು, ಒಂದು ಸಮಾಜವನ್ನು ಹಾಳು ಮಾಡಬೇಕು ಅಂತಂದರೆ ಅದು ಯುದ್ಧನೇ ಮಾಡಬೇಕು ಅಂತಿಲ್ಲ. ಅವರನ್ನು ಈ ಡ್ರಗ್ಸ್ದು ವ್ಯಸನಿಗಳನ್ನಾಗಿ ಮಾಡಿಬಿಟ್ರೆ ಸಾಕು. ನಾವು ಉಡ್ತಾ ಪಂಜಾಬ್ ಸಿನಿಮಾ ನೋಡಿದ್ದೀವಿ, ಅದು ರಿಯಲ್ ಸ್ಟೋರಿ. ಅದು ಏನಾಗ್ತಿದೆ ಅಂತ ನಾವು ನೋಡಿದ್ದೀವಿ. ಇವತ್ತು ಬೆಂಗಳೂರಲ್ಲ, ಮೈಸೂರಲ್ಲ, ಇವತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲೂ ಕೂಡ ಇವತ್ತು ಗಾಂಜಾ ಅಥವಾ ವೀಡ್ ಅಂತ ಏನು ಹೇಳ್ತೀರಿ ಅದಿರ್ಬೋದು, ಕೆಮಿಕಲ್ ಡ್ರಗ್ಸ್ ಇರ್ಬೋದು, ಇವತ್ತು ಸಿಗ್ತಾ ಇದೆ. ಇವತ್ತು ನಮ್ಮ ಸೊಸೈಟಿನೇ ಹಾಳು ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಆದರೆ ಸರ್ಕಾರ ಇದನ್ನೆಲ್ಲ ಮಟ್ಟ ಹಾಕುವ ಬದಲು ಆ ಪೊಲೀಸ್ ಇಲಾಖೆನ ಅವ್ರನ್ನ ರಕ್ತ ಹಿಂಡಿ ಅವರು ಬರೀ ಇವರಿಗೆ ಫೀಸ್ ತುಂಬೋದ್ರೊಳಗಡೆ ಅವ್ರ ಕಾಲ ಕಳೆಯೋಂಗೆ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಸಮಾಜದ ಬಗ್ಗೆ ಯಾವುದೇ ಸಂವೇದನೆ ಇಲ್ಲ, ಕಾಳಜಿ ಇಲ್ಲ ಅನ್ನೋದನ್ನು ತೋರಿಸುತ್ತೆ. ಈ ಸರ್ಕಾರ ಬದಲಾಗದೆ ಹೊರತು ಇದ್ಯಾವುದು ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಸರ್, ಬೆಂಗಳೂರಲ್ಲಿ ಸರ್ ಕೋಗಿಲು ಲೇಔಟ್ಗೆ ಸಂಬಂಧಪಟ್ಟಂತೆ ರಾಜಕಾರಣ ನಡೀತಿದೆ ಸರ್. ಅಂದರೆ ಅಲ್ಲಿರುವಂಥ ಮನೆಗಳನ್ನ ಡೆಮಾಲಿಷ್ ಮಾಡ್ತಾರೆ, ಕೇರಳದ CM ಟ್ವೀಟ್ ಮಾಡ್ತಾರೆ, ಒಂದಷ್ಟು ಅವರವರ ನಡುವೆ CM ಎಂಟ್ರಿ ಆಗಿದೆ. ಕೇರಳ CM ಪಿಣರಾಯಿ ರವಿ ಯಾಕಾಗಿ ಎಂಟ್ರಿ ಮಾಡಿರು? ಕೇರಳದ ವ್ಯಕ್ತಿಯೊಬ್ಬನ್ನ ಆನೆ ತುಳಿತಕ್ಕೆ ಸಿಕ್ಕಿ ಸತ್ತ ಅಂತೇಳಿ ಹೇಳಿ ಕರ್ನಾಟಕ ಸರ್ಕಾರ ಪ್ರಿಯಾಂಕಾ ಗಾಂಧಿ ಮಾತು ಕೇಳ್ಕೊಂಬಿಟ್ಟು ಕಾಂಪನ್ಸೇಷನ್ ಕೊಡುತ್ತೆ ಅಂದರೆ ಕೇರಳ ಸರ್ಕಾರ ಈ ಸಿದ್ದರಾಮಯ್ಯ ನಮ್ಮ ಮಾತು ಕೇಳ್ತಾರೆ. ಹೆದರಾದ್ರೂ ಕೂಡ ಕೇರಳದಿಂದ ಅಲ್ಲಿ ನೆಲೆ ಇಲ್ದಲೆ ಇಲ್ಲಿಗೆ ಬಂದಿದ್ದಾರಲ್ಲ ಅವರಿಗೆಲ್ಲ ಆಶ್ರಯ ಕೊಡ್ತಾರೆ ಅಂತೇಳಿ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಪ್ರೆಷರನ್ನು ಹಾಕ್ತಾ ಇದ್ದಾರೆ. ಆದರೆ ಕೇರಳದಲ್ಲಿ ಬ್ಯಾಕ್ ವಾಟ್ರು, ಕೋಕೋನಟ್ ಟ್ರೀ ಅದು ಬಿಟ್ಟರೆ ರೆಸಾರ್ಟ್ಗಳು ಬಿಟ್ಟರೆ ಏನಿದೆ ಅಲ್ಲಿ ಮಣ್ಣಂಗಟ್ಟಿ? ಹೇಳಿ, ಕೇರಳದಲ್ಲಿ ಏನಿದೆ? ನಾವೇನಾದ್ರು ಕೇರಳಕ್ಕೆ ಹೋಗಿದ್ರೆ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಷ್ಟೇ. ಕೇರಳದವ್ರು ಇರೋರೆಲ್ಲ ಗಲ್ಫ್ ಕಂಟ್ರಿನಲ್ಲಿ ಕೂತಿದ್ದಾರೆ. ಅಲ್ಲಿ ನಿಮಗೆ ಒಂದು ಕಾರ್ಖಾನೆ ಬರೋಕ್ಕೆ ಬಿಡಲ್ಲ, ಒಂದು ರೋಡ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಬಿಡಲ್ಲ. ಎಲ್ಲ ಬಂದು ಅಲ್ಲಿ ಕೇರಳದಲ್ಲಿ ಅವರು ನೆಲೆ ಇರೋದು ಕೇರಳ, ಬಂದು ವಾಸ ಮಾಡೋದು, ದುಡಿಯೋದು ಇಲ್ಲ ಮೈಸೂರಿನಲ್ಲೇ ಎಲ್ಲ ಕಡೆ ನೋಡಿ ಇಲ್ಲಿ ಬಂದು ವಾಸ ಮಾಡ್ತಾರೆ. ಅನಧಿಕೃತವಾಗಿ ಬರ್ತಾರೆ, ಎಲ್ಲೋಗಿ ಸರ್ಕಾರಿ ಭೂಮಿನಲ್ಲಿ ಶೆಡ್ ಕಟ್ಕೊಳ್ತಾರೆ. ಅವರಿಗೆಲ್ಲ ಬಿಟ್ಕೊಡ್ಬೇಕು ಅನ್ನೋ ನಮಗೇನಿದೆ? ಆದರೆ ಇವತ್ತು ಕೇರಳ ಸರ್ಕಾರ ಯಾಕೆ ಪ್ರೆಷರ್ ಹಾಕುತ್ತೆ ಅಂದರೆ, ಆನೆ ತುಳಿತಕ್ಕೆ ಸತ್ತೋದನಿಗೆ ಕಾಂಪನ್ಸೇಷನ್ ಕೊಡೋರು ನಾವು ಪ್ರೆಷರ್ ಹಾಕಿದರೆ ನಮ್ಮ ಜನಕ್ಕೆ ಅಲ್ಲಿ ನೆಲೆಯನ್ನು ಕೊಡ್ತಾರೆ, ಸರ್ಕಾರಿ ಭೂಮಿ ಇದ್ರೂ ಕೂಡ ಅಲ್ಲೇ ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದನ್ನು ಅವರಿಗೆ ಅರ್ಥವಾಗಿದೆ. ಸಿದ್ದರಾಮಯ್ಯನವರಂತಹ ಒಬ್ಬರು ಪುಕ್ಕಲ ಚೀಫ್ ಮಿನಿಸ್ಟರ್ ಇರೋವರೆಗೂ ಕೂಡ ಇಂಥದಕ್ಕೆ ಅವಕಾಶ ಇದೆ ಅಂತ ಅವರಿಗೂ ಚೆನ್ನಾಗಿ ಗೊತ್ತು.